ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕನ್ನಡವನ್ನ ನೀವು ಜನಕೇಂದ್ರಿತವಾಗಿ ಯೋಚನೆ ಮಾಡೋದಕ್ಕೆ ಆರಂಭ ಮಾಡಿದರೆ ಆಗ ಕನ್ನಡಿಗರು ಮತ್ತು ಕನ್ನಡ ಎರಡನ್ನೂ ಒಟ್ಟಿಗೆ ನಾವು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಭಾಷೆಯನ್ನ ಜನರಿಂದ ಬೇರ್ಪಡಿಸಿ ಕೇವಲ ಭಾಷೆಯನ್ನ ಪ್ರದರ್ಶನದ ಒಂದು ಸಾಧನವಾಗಿ ಸಂಕೇತವಾಗಿ ಬಳಸೋದಿಲ್ಲ. ಗೌರವಾನ್ವಿತ ಪ್ರೊಫೆಸರ್ ರಾಜಪ್ಪ ದಳವಾಯಿ ಸರ್ ಅವರೇ, ಪ್ರೊಫೆಸರ್ ತಾಂಡಗೌಡ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಕನ್ನಡದ ಅಧ್ಯಾಪಕರೇ, ಸಂಶೋಧಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮದ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರವಾಗಿ ಗೌರವ ವಂದನೆಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಕನ್ನಡ ವಿಭಾಗ ಡಾಕ್ಟರ್ ತಾಂಡಗೌಡ ಮುಖ್ಯಸ್ಥರು, ಎಲ್ಲ ಅಧ್ಯಾಪಕರು, ವಿದ್ಯಾರ್ಥಿಗಳಿಗೆ ನಾನು ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ಈ ದಿನ ಈ ಕಾರ್ಯಾಗಾರದಲ್ಲಿ ಅನ್ನದ ಭಾಷೆಯಾಗಿ ಕನ್ನಡ ಎನ್ನುವ ವಿಷಯವನ್ನು ಬೇರೆ ಬೇರೆ ತಜ್ಞರ ಜೊತೆ, ವಿಶೇಷವಾಗಿ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ನಡೆಸಲಿಕ್ಕೆ ಆಯೋಜಿಸಿರ್ತಕ್ಕಂಥದ್ದು ಅತ್ಯಂತ ಔಚಿತ್ಯಪೂರ್ಣ ಮತ್ತು ಸಕಾಲಿಕ ಅಂತ ನಾನು ಭಾವಿಸ್ತೇನೆ. ಅನ್ನದ ಭಾಷೆಯಾಗಿ ಕನ್ನಡ ಈ ಪದವನ್ನು ನಾವು ಮೊದಲು ಕೇಳಿಸಿಕೊಂಡಿದ್ದೆ ಮೇಷ್ಟ್ರ ಬಾಯಲ್ಲಿ. ಹಲವಾರು ಸಂದರ್ಭಗಳಲ್ಲಿ ಅವರು ಇದನ್ನು ಪ್ರತಿಪಾದಿಸಿದ್ದಾರೆ. ಮಾತ್ರ ಅಲ್ಲ, ಅದಕ್ಕೆ ಪೂರಕವಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ, ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಹಾಗಾಗಿ ಮೇಷ್ಟ್ರ ಜೊತೆಯಲ್ಲಿ ವಿಶೇಷವಾಗಿ ಇವತ್ತೇನು ಅವರು ಮಾತುಗಳನ್ನ ಆಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಅದನ್ನು ಗ್ರಹಿಸಿದ್ದಾರೆ ಅಂತ ನಾನಾದರೂ ಭಾವಿಸ್ತೇನೆ. ಇನ್ನೊಂದು ಸರಿ ನಾನು ಪ್ರವೀಣ್ಗೆ ವಿಡಿಯೋ ಶೇರ್ ಮಾಡೋಕ್ಕೆ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ, ಇನ್ನೊಂದು 2 ಸರಿ ಕೇಳಿಸ್ಕೊಂಡು. ಯಾಕೆಂದರೆ ಅದು ಒಂದು ಧ್ವನಿ ಆದಾಗ ಅದಕ್ಕೊಂದು ಚಳುವಳಿ ರೂಪ ಬರುತ್ತೆ, ಅದು ವಿಸ್ತರಿಸುತ್ತೆ. ಆದಾಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಒಂದು ಫಲ ಕೊಡುತ್ತೆ ಅನ್ನೋ ಮಾತಿದೆಯಲ್ಲ, ಆ ಥರ ವಿದ್ಯಾರ್ಥಿಗಳು, ಸಂಶೋಧಕರು, ಪ್ರಾಜ್ಞರು ಇದನ್ನು ಹೆಚ್ಚು ಮಾತಾಡಿದಾಗ ಅಥವಾ ವಿಸ್ತರಿಸಿದಾಗ, ಒಳಗೊಂಡಾಗ ಅದು ಪ್ರತಿಫಲ ಕೊಡುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಇಂಥ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಒಳನೋಟಗಳನ್ನು ವೈಜ್ಞಾನಿಕವಾಗಿ ನಮಗೆ ಅರ್ಥ ಆಗೋ ರೀತಿ ವಿಶ್ಲೇಷಣೆ ಮಾಡಿಕೊಟ್ಟಂಥ ಬರಗೂರು ಮೇಷ್ಟ್ರಿಗೆ ತಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ನಾನು ಮತ್ತೊಮ್ಮೆ ಗೌರವ ವಂದನೆಗಳನ್ನು ಸಲ್ಲಿಸ್ತೇನೆ. ಅನ್ನದ ಭಾಷೆಯ ಬಗ್ಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಜಾಗತಿಕ ಭಾಷೆಗಳ ಅಧ್ಯಯನ ಕೇಂದ್ರ ಇದೆ. ನಾವು ಸುಮಾರು 14 ಜಾಗತಿಕ ಭಾಷೆಗಳನ್ನು ಇಲ್ಲಿ ಹೇಳ್ಕೊಡ್ತೀವಿ. ಡಿಪ್ಲೊಮೊ ಇದೆ, ಸರ್ಟಿಫಿಕೇಟ್ ಕೋರ್ಸ್ ಇದೆ, ಅಂಡರ್ ಗ್ರಾಜ್ಯುಯೇಟ್ ಕೋರ್ಸ್ ಇದೆ, ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ಗಳು ಇದ್ದಾವೆ. ಜಾಪನೀಸ್ ಸಬ್ಜೆಕ್ಟ್ ಟೀಚ್ ಮಾಡೋದಕ್ಕೆ ಲ್ಯಾಂಗ್ವೇಜನ್ನು ನಮಗೆ ಜಪಾನ್ನಿಂದ ನೇಟಿವ್ ಟೀಚರ್ಸ್ ಕಳಿಸ್ಕೊಟ್ಟಿದ್ದಾರೆ ಅವರ ಎಂಬಸಿಯಿಂದ. ರಷ್ಯನ್ ಟೀಚ್ ಮಾಡೋಕ್ಕೂ ಕೂಡ ರಷ್ಯಾದಿಂದ ನೇಟಿವ್ ಟೀಚರ್ಸ್ ಕಳಿಸ್ಕೊಟ್ಟಿದ್ದಾರೆ. ಫ್ರೆಂಚು, ಜರ್ಮನ್ನು ತುಂಬ ಡಿಮ್ಯಾಂಡ್ ಇರೋ ಭಾಷೆಗಳು. ನಾವು ಆ ಭಾಷೆಗಳು ಕಲಿಯೋದಕ್ಕೆ ಇರುವಂಥ ಅವಕಾಶಗಳನ್ನ ನೋಡಿದಾಗ ಮತ್ತು ಅದರ ಅಗತ್ಯತೆಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ, ಯಾಕೆಂದರೆ ಕಳೆದ ಮಂತು ಜಪಾನ್ ಎಂಬಸಿನವರು ನಮಗೆ ಸಂಪರ್ಕ ಮಾಡಿ ಜಪಾನ್ ಲ್ಯಾಂಗ್ವೇಜು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಕಲ್ತಿರುವಂಥವ್ರಿಗೆ 5 ಲಕ್ಷ ಉದ್ಯೋಗಗಳು ಇದ್ದಾವೆ, ನಿಮ್ಮ ಯೂನಿವರ್ಸಿಟಿಯಲ್ಲಿ ಇದಕ್ಕೋಸ್ಕರ ಒಂದು ವಿಶೇಷವಾದ ಜಾಬ್ ಮೇಳ ಮಾಡೋಕ್ಕಾಗತ್ತಾ ಅಂತ ಕೇಳಿದರು. ಅಂದರೆ ಜಪಾನೀಸ್ ಮಾತಾಡೋರು ವರ್ಲ್ಡಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ, ಬಹುಶಃ ಕನ್ನಡ ಮಾತಾಡೋರು ಅಷ್ಟಿಲ್ಲ, ಇರಲಿಕ್ಕಿಲ್ಲ. ಫ್ರೆಂಚು ಅಷ್ಟೇ, ಜರ್ಮನ್ನು ಅಷ್ಟೇ. ಆದರೂ ಕೂಡ ಅದು ಒಂದು ಉದ್ಯಮಶೀಲ ಭಾಷೆಯಾಗಿ ಹೇಗೆ ಪರಿವರ್ತನೆಗೊಳ್ತು ಅನ್ನೋದು ನಾವು ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೊಳ್ಬೇಕು ಅಂತ ನನಗಾದರೂ ಅನ್ನಿಸ್ತದೆ.